ರಾಷ್ಟ್ರೀಯ ಹೆದ್ದಾರಿ ಕುಸಿದು ಗ್ರಾಮಸ್ಥರ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಟಿವಿ9 ವರದಿ ಬಳಿಕ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಿವಮೊಗ್ಗ ತುಮಕೂರು ಚತುಷ್ಪಥ ರಸ್ತೆ ಮಾಚೇನಹಳ್ಳಿ. ನಿನ್ನೆ ಈ ಬಗ್ಗೆ ಟಿವಿ9 ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಸ್ಥಳಕ್ಕೆ ಶಿವಮೊಗ್ಗ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಮತ್ತೆ ಎಸ್ಪಿ ನಿಖಿಲ್ ಹೈವೇ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಸ್ತೆ ಇಲ್ಲದೆ ಮಾಚೇನಹಳ್ಳಿ ಕುವೆಂಪು ನಗರ ನಿವಾಸಿಗಳು ಪರದಾಡಿದ್ದಾರೆ. 3 ದಿನದಲ್ಲಿ ಸಮಸ್ಯೆಗೆ ಪರಿಹಾರ ನೀಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಸಿ. ರಾಷ್ಟ್ರೀಯ ಹೆದ್ದಾರಿ ಕುಸಿದು ಹೋಗಿತ್ತು, ಗ್ರಾಮಸ್ಥರ ಸಂಚಾರಕ್ಕೆ ಅದು ಸಮಸ್ಯೆ ಆಗ್ತಾ ಇತ್ತು. ಇದರ ಬಗ್ಗೆ ಟಿವಿ9 ವಿಸ್ತೃತವಾದಂತ ವರದಿಯನ್ನ ಮಾಡ್ತಾ ಇದ್ದ ಹಾಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಗೆ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಸಾಕು ನಾಯಿಯನ್ನ ಹುಡುಕೋದಕ್ಕೆ ಹೋಗಿದ್ದಂತ ಬಾಲಕ ಸಾವನ್ನಪ್ಪಿದ್ದಾರೆ. ಮುದಲಿಂಗನಹಳ್ಳಿ ಗೇಟ್ ಬಳಿ ರೈಲು ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾರೆ ಬಾಲಕ. 14 ವರ್ಷ ಯೋಗೇಂದ್ರ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಾಗುತ್ತೆ. ಅವ್ರ ಮನೆಯಲ್ಲಿ 2 ದಿನದ ಹಿಂದೆ ಸಾಕಿದ್ದಂತ ನಾಯಿ ಕಾಣೆಯಾಗಿರುತ್ತೆ. ಹೀಗಾಗಿ ನಾಯಿಯನ್ನ ಹುಡುಕೋದಕ್ಕೆ 14 ವರ್ಷದ ಯೋಗೇಂದ್ರ ತೆರಳುತ್ತಾರೆ. ರೈಲ್ವೆ ಹಳಿಯನ್ನ ದಾಟುವಾಗ ರೈಲು ಡಿಕ್ಕಿಯಾಗಿ ಇವರು ಸಾವನ್ನಪ್ಪಿದ್ದಾರೆ. ಪೋಷಕರಿಗೂ ಕೂಡ ಹೇಳಿರೋದಿಲ್ಲ, ನಾನು ನಾಯಿಯನ್ನ ಹುಡುಕೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಗೆ ಹೋಗಿದ್ದಾರೆ. ಇದಕ್ಕೆ ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಯೋಗೇಂದ್ರ ಬಹಳ ಆಕ್ಟಿವ್ ಆಗಿದ್ದವರು, ಲಾಂಗ್ ಜಂಪ್ ಕ್ರೀಡಾಪಟು ಕೂಡ. ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಒದಗಿತ್ತು. ಇದೀಗ ಪ್ರಾಣ ಕಳ್ಕೊಂಡಿದ್ದಾರೆ.